ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹುರುಳಿಕಾಳು ಹಾಗೆ ಬಾಳೆ ದಿಂಡನ್ನು ಉಪಯೋಗಿಸ್ಕೊಂಡು ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಬಾಣಲಿಯಲ್ಲಿ ಮುದ್ದೆನ ತುಂಬ ಸುಲಭವಾಗಿ ಯಾವ ರೀತಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಏನಪ್ಪ ಬಾಳೆ ದಿಂಡಿನ ಬಸ್ಸಾರು ಅಂತ ನೀವು ಕೇಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಬಾಳೆ ದಿಂಡು ಹಾಕಿದ್ದೀವಿ ಅಂತಂದ್ಬಿಟ್ಟು ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ನೋಡ್ಕೊಂಬರೋಣ. ನಾನು ಇಲ್ಲಿ 1/4 kg ಹುರುಳಿಕಾಳನ್ನು ಚೆನ್ನಾಗಿ ಆರಿಸ್ಬಿಟ್ಟು ತೊಗೊಂಡಿದ್ದೀನಿ. ಅದರೊಳಗೆ ಕಲ್ಲೆಲ್ಲ ಇದೆ, ಚೆನ್ನಾಗಿ ಆರಿಸ್ಬಿಟ್ಟು ನಾವು ತೊಗೊಬೇಕಾಗುತ್ತೆ. ಯಾವುದೇ ಹುರುಳಿಕಾಳು ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಒಣಕಾಳು ಹಾಕಬೇಕಾದ್ರೆ ಒಂದಲ್ಲ ಒಂದು ಕಲ್ಲುಗಳು ಸಿಗ್ತಾ ಇರ್ತವೆ, ನೋಡ್ಬಿಟ್ಟು ಆರಿಸ್ಕೊಳ್ಳಿ. ಒಂದು ಸಲ ತೊಳೆದ್ಬಿಟ್ಟು ನಾನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಸುಮಾರು ಒಂದು 2 ಲೀಟ್ರ್ ನೀರನ್ನು ಇಟ್ಕೊಂಡಿದ್ದೀನಿ ಹುರುಳಿಕಾಳು ಬೇಯೋದಕ್ಕೆ. ನೋಡಿ ಫ್ರೆಂಡ್ಸ್, ಇದು ಬಾಳೆ ದಿಂಡು. ನಾನು ಮೊದಲನೇ ಸಲ ಹುರುಳಿಕಾಳು ಜೊತೆ ಮಾಡ್ತಾ ಇರೋದು, ಆದರೆ ತುಂಬಾ ಟೇಸ್ಟಿಯಾಗಿತ್ತು. ಬಾಳೆ ದಿಂಡು ಹಾಕಿದ್ದೀವಿ ಅಂತಲೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅಲಸಂಡೆ ಕಾಳು ಹಾಕ್ಬಿಟ್ಟು ನಾನು ಪಲ್ಯನ ಮಾಡಿ ತೋರಿಸಿದ್ದೆ. ನಮ್ಮನೇನು ತುಂಬ ಇಷ್ಟಪಟ್ಟರು. ಇದು ಅರ್ಧ ಬಾಳೆ ದಿಂಡು, ಒಂದು ಸ್ವಲ್ಪ ನಾನು ಬಜ್ಜಿ ಮಾಡಿದೆ, ಇದರೊಳಗೆ ಬಾಳೆ ದಿಂಡಿನಲ್ಲಿ ಬಜ್ಜಿ ಮಾಡಿದೆ, ಇನ್ನು ಅರ್ಧ ಉಳಿದಿತ್ತು. ನೋಡೋಣ ಹುರುಳಿಕಾಳು ಬೇಯೋದಕ್ಕೆ ಹಾಕಿದ್ದೀನಲ್ಲ, ಅದ್ರ ಜೊತೆ ಹಾಕಿದ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು, ಟೇಸ್ಟ್ ಎಲ್ಲ ಚೇಂಜ್ ಆಗುತ್ತಾ ಅಂತ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಬಸ್ಸಾರ್ಗೆ ಹಾಕಿದೆ. ಆದರೆ ತುಂಬಾ ಚೆನ್ನಾಗಿತ್ತು. ನಾವು ಬಾಳೆ ದಿಂಡು ಹಾಕಿದ್ದೀವಿ ಅಂತಲೇ ಗೊತ್ತಾಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಯಾಕೆಂದರೆ ಒಂದು 5ರಿಂದ 6 ಸಲ ನಾವು ಹುರುಳಿಕಾಳನ್ನು ಚೆನ್ನಾಗಿ ಬೇಯಿಸೋದ್ರಿಂದ ಬಾಳೆ ದಿಂಡೂ ಸಹ ತುಂಬ ಚೆನ್ನಾಗಿ ಬೆಂದಿತ್ತು ಫ್ರೆಂಡ್ಸ್. ಆದಷ್ಟು ಒಂದು 2 ಲೀಟ್ರ್ ನೀರಲ್ಲಿ ನಾನು 1/4 kg ಕಾಳನ್ನು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಒಂದು 4ರಿಂದ 5 ಸಲ ಕೂಗಿಸ್ಕೊಬೇಕಾಗುತ್ತೆ. ಏಕೆಂದರೆ ಒಂದೊಂದು ಹುರುಳಿಕಾಳು ಒಂದೊಂದು ನೆಲದಲ್ಲಿ ಬೇಯುತ್ತೆ, ಒಂದೊಂದು ನೆಲದಲ್ಲಿ ಬೇಯೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ನೋಡಿಕೊಂಡು ಹುರುಳಿಕಾಳನ್ನ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಆದಷ್ಟು ನಾವು ಅನ್ನ ಥರ ಬೇಯಿಸ್ಕೊಂಡ್ರೆ ಹುರುಳಿಕಾಳು ತುಂಬಾ ಚೆನ್ನಾಗಿ ತಿನ್ಬೋದು. ಇಲ್ಲಾಂದರೆ ಒಂದು ಸ್ವಲ್ಪ ತಿನ್ನೋದಕ್ಕಾಗೋದೇ ಇಲ್ಲ, ಒಂದು ಸ್ವಲ್ಪ ಗಟ್ಟಿ ಇರುತ್ತೆ ಈ ಹುರುಳಿಕಾಳಂತೂ. ಈ ಸಮಯದಲ್ಲಿ ಒಂದು 5ರಿಂದ 6 ಸಲ ಕೂಗಿಸ್ಕೊಂಡಾದ್ಮೇಲೆ ಕುಕ್ಕರ್ ಓಪನ್ ಮಾಡಾದಮೇಲೆ ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾವು ಕುದಿಸ್ಕೊಂಡ್ರೆ ಉಪ್ಪೆಲ್ಲ ಚೆನ್ನಾಗಿ ಕಾಳುಗತ್ತುತ್ತೆ. ಈಗ ಬಸ್ಸಾರು ಮಾಡೋದಕ್ಕೆ ನಾನು ಈರುಳ್ಳಿನ ಸುಟ್ಕೊತಾ ಇದ್ದೀನಿ. ನೋಡಿ, ಹೀಗೆ ಒಂದು ಸ್ವಲ್ಪ ಎಲ್ಲನ ಈರುಳ್ಳಿನ ಚೆನ್ನಾಗಿ ಎಲ್ಲ ಕಡೆನೂ ಹೋಲ್ ಮಾಡಿಬಿಟ್ಟು ಸುಡೋದ್ರಿಂದ ತುಂಬ ಚೆನ್ನಾಗಿ ಒಳಗಡೆ ಎಲ್ಲನ ಸುಡುತ್ತೆ. ನಾನು ಗ್ಯಾಸ್ ಸ್ಟವ್ ಮೇಲೆ ಸುಡ್ತಾಯಿದ್ದೀನಿ. ಊರ ಕಡೆ ಎಲ್ಲ ಆದರೆ, ಈಗಂತೂ ಊರ ಕಡೆನೂ ಗ್ಯಾಸ್ ಸ್ಟವೇ ಜಾಸ್ತಿ ಇರೋದು, ಒಲೆಯಲ್ಲಿ ಹಚ್ಚೋದಿಲ್ಲ. ಒಲೆ ಹಚ್ಚಿದಾಗ ನಾವು ಕೆಂಡದಲ್ಲಿ ಸುಡ್ತಾಯಿದ್ವಿ. ನೋಡಿ, ಹೀಗೆ ಡೈರೆಕ್ಟಾಗಿ ಗ್ಯಾಸ್ ಸ್ಟವ್ ಮೇಲೂ ಇಡ್ಬೋದು, ಇಲ್ಲಾಂತಂದರೆ ಈ ಥರ ಜಾಲರ ಇರುತ್ತಲ್ಲ, ಜಾಲರದಲ್ಲೂ ಬೇಕಾದರೆ ಸುಟ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಕಡೆನೂ ಸುಟ್ಕೊಬೋದು. ಈ ಜಾಲರ ಇದ್ದರೆ ಎರಡನ್ನೂ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಎರಡನ್ನೂ ಸಹ ನಾವು ಒಂದೇ ಸಲ ಸುಟ್ಕೊಬೋದು. ಈರುಳ್ಳಿಗಿಂತ ಬೆಳ್ಳುಳ್ಳಿ ಬೇಗ ಸುಡುತ್ತೆ, ನೋಡಿಕೊಂಡು ತುಂಬ ಸೀಸಬಾರ್ದು, ಸುಟ್ಕೊಬೇಕಾಗುತ್ತೆ. ಈರುಳ್ಳಿ ಸುಡೋದಕ್ಕೆ ಒಂದು 5 ನಿಮಿಷನಾದರೂ ಮಿನಿಮಮ್ ಬೇಕಾಗುತ್ತೆ, ಸಣ್ಣ ಉರಿ ಇಟ್ಕೊಂಡು ಸುಡಬೇಕಾಗಿರೋದ್ರಿಂದ. ಆದರೆ ಬೆಳ್ಳುಳ್ಳಿ ಆದರೆ ಒಂದು 2 ನಿಮಿಷದೊಳಗಡೆ ಚೆನ್ನಾಗೆಲ್ಲ ಸುಟ್ಕೊಳ್ಳುತ್ತೆ. ಕಾಳಿಗೆ ಉಪ್ಪು ಹಾಕಾದ್ಮೇಲೆ ಒಂದು 3 ನಿಮಿಷ ನಾನು ಇದೇ ರೀತಿ ಕುದಿಸ್ಕೊಂಡಿದ್ದೀನಿ. ಕಟ್ಟೆಲ್ಲ ಚೆನ್ನಾಗಿ ಬಿಟ್ಟಿದೆ. ನೋಡಿ, ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಕಾಳಿನ ಕಲರು, ಹಾಗೆಯೇ ನೀರು ಕಲರೆಲ್ಲ ಯಾವ ರೀತಿ ಇದೆ ಅಂತಂದ್ಬಿಟ್ಟು. ನೋಡಿ, ಅನ್ನ ಥರ ಬೆಂದಿದೆ. ಈ ಸಮಯದಲ್ಲಿ ನಾವು ಈಗ ಶೋಧಿಸ್ಕೊಬೇಕಾಗುತ್ತೆ. ನಾನಂತೂ ಈ ಥರ ಶೋಧಿಸ್ಕೊತೀನಿ. ಈ ಪಾತ್ರೆ ಒಂಥರ ಜರಡಿ ಥರ ಇರೋದ್ರಿಂದ ನಾವು ಶೋಧಿಸ್ಕೊಳಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬಸ್ಸಾರು ಮಾಡಬೇಕಾದ್ರೆ ನಾನು ಇದೇ ರೀತಿ ಶೋಧಿಸ್ಕೊಳೋದು. ಅನ್ನ ಎಲ್ಲ ಬಸಿಬೇಕಾದ್ರೂ ಸಹ ಇದರೊಳಗೇ ನಾನು ಬಸಿಯೋದು ಅನ್ನನ. ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ಕುಕ್ಕರಲ್ಲಿ ಯಾವತ್ತೂ ಅನ್ನ ಮಾಡೋದಿಲ್ಲ, ಬಸ್ಬಿಟ್ಟೆ ಮಾಡೋದ್ರಿಂದ ಈ ಥರ ನಾನು ಶೋಧಿಸ್ಕೊಳೋದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಒಗ್ಗರಣೆ ಕೊಟ್ಕೊಳ್ಳೋಣ. ಕಾಳಿಗೆ ಮತ್ತು ಸಾರಿಗೆ ಒಂದೇ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆ ಮಾಡ್ಕೊಳೋದಕ್ಕೆ ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಒಂದು 3ರಿಂದ 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಚಟಪಟ ಅಂತ ಸಿಡಿಬೇಕು. ಒಂದು 4 ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಚಿಕ್ಕದಾದರೆ ಒಂದು 5ರಿಂದ 6 ಬೇಕಾಗುತ್ತೆ. ನೋಡಿ, ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ, ಖಾರಕ್ಕೋಸ್ಕರ ಸೇರಿಸ್ಕೊತಾ ಇದ್ದೀನಿ. ಇದರೊಳಗೆ ಎಲ್ಲ ಸೊಪ್ಪು ಮತ್ತು ಬೇರೆ ಏನೂ ಹಾಕಿರೋದಿಲ್ವಲ್ಲ, ಹಾಗಾಗಿ ನಾವು ಬೇರೆ ಯಾವ ಕಾಳನ್ನು ಹಾಕಿರೋದಿಲ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಕಾಳಂತೂ ತುಂಬಾ ಚೆನ್ನಾಗಿರುತ್ತೆ. ಅದರೊಳಗೂ ಹುರುಳಿಕಾಳಂತೂ ತುಂಬಾ ಚೆನ್ನಾಗಿರುತ್ತೆ. ಶೀತ ನೆಗಡಿ ಇರೋರಿಗೆಲ್ಲನ ಮಾಡಿಕೊಟ್ರೆ, ಕಟ್ಟೆಲ್ಲನ ನಾವು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹುರುಳಿಕಾಳು ಶೀತ ನೆಗಡಿ ಜಾಸ್ತಿ ಇರೋರಿಗೆ ಹುರಿದ್ಬಿಟ್ಟು ನಾವು ಬಸ್ಸಾರು ಮಾಡಿದ್ರೆ ಬೇಗ ಕಮ್ಮಿ ಆಗುತ್ತೆ. ಮತ್ತು ಕಟ್ಟೆಲ್ಲನ ಒಂದು ಸ್ವಲ್ಪ ಪೆಪ್ಪರು ಆ ಥರ ಎಲ್ಲ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಈರುಳ್ಳಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆಂದಿದೆ. ಒಂದು ತೆಂಗಿನಕಾಯಿನ ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ ಈರುಳ್ಳಿ ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಬಾಡಿಸ್ಕೊಬೇಕಾಗುತ್ತೆ ತೆಂಗಿನಕಾಯಿ ಹಾಕಾದ್ಮೇಲೆ. ನೋಡಿ, ಈಗ ಒಗ್ಗರಣೆ ಇಷ್ಟೊಂದು ಇದೆಯಲ್ಲ, ಇದನ್ನೇ ಒಗ್ಗರಣೆನ ನಾನು ಸಾಂಬಾರು ಮಾಡೋದಕ್ಕೆ
ಸಾಂಬಾರು ರುಬ್ಬೋದಕ್ಕೆ ಸೇರಿಸ್ಕೊತೀನಿ. ಆಗ ಮಾಡೋದ್ರಿಂದ ಟೈಮೂ ಉಳಿತಾಯ ಆಗುತ್ತೆ ಮತ್ತು ನಾವು ಒಗ್ಗರಣೆ ಹಾಕ್ಬಿಟ್ಟು ರುಬ್ಕೊಳೋದ್ರಿಂದ ತುಂಬಾ ಸಾಂಬಾರು ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಒಂದು 3 ಸೌಟು ಎತ್ತಿಟ್ಕೊಂಡಿದ್ದೀನಿ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಒಗ್ಗರಣೆಗೆ ಕಾಳನ್ನು ಸೇರಿಸ್ಕೊಳ್ಳೋಣ. ಬಾಳೆಕಾಯಿ ದಿಂಡು ಮತ್ತು ಹುರುಳಿ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ, ಆ ಕಾಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಹತ್ತೋವರೆಗೂ ಒಂದು 3ರಿಂದ 4 ನಿಮಿಷ ಉರಿ ಸಣ್ಣ ಮಾಡಿಕೊಂಡು ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಹೀಗೆ ನಾವು ಒಗ್ಗರಣೆ ಹಾಕಾದ್ಮೇಲೆ ಚೆನ್ನಾಗಿ ಕಾಳಿಗೆ ಒಗ್ಗರಣೆ ಹತ್ತೋವರೆಗೂ ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಊರಲ್ಲೆಲ್ಲ ತಿಂಡಿ ಮಾಡಲಿಲ್ಲ ಅಂತಂದರೆ ಶನಿವಾರ ಭಾನುವಾರ ಎಲ್ಲನ ಮತ್ತು ಆಳುಗಳೆಲ್ಲ ಬಂದಿರ್ತಾರಲ್ಲ, ಆ ಟೈಮಲ್ಲೆಲ್ಲ ಈ ರೀತಿ ಜಾಸ್ತಿ ಮಾಡೋದು. ಕೆಲಸನೂ ಕಡಿಮೆ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಶಕ್ತಿ ಬರುತ್ತೆ ಹುರುಳಿ ಕಾಳನ್ನು ತಿನ್ನೋದ್ರಿಂದ ಅಂತಂದ್ಬಿಟ್ಟು, ಆಳುಗಳಿಗೆಲ್ಲ ಶಕ್ತಿ ಬರುತ್ತೆ ಅಂತಂದ್ಬಿಟ್ಟು ಹುರುಳಿ ಕಾಳು ಸಾರನ್ನ ಜಾಸ್ತಿ ಮಾಡಿಬಿಟ್ಟು ಆವಾಗ ಆಳುಗಳಿಗೆಲ್ಲ ಊಟ ಕೊಡ್ತಾಯಿದ್ರು. ಇವಾಗ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ಸುಟ್ಟಿರೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ನೋಡಿ ಮೇಲ್ಗಡೆ ಪದರ ಎಲ್ಲ ತಕ್ಕೊಬೇಕಾಗುತ್ತೆ. ಚೆನ್ನಾಗೆಲ್ಲ ಸುಟ್ಕೊಂಡಿರುತ್ತಲ್ಲ ಆಗ ನೋಡಿ, ಈ ಇಲ್ಕಲ್ಲಿರೋ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇಲ್ಕೆಲ್ಲನ. ಅದೇ ರೀತಿ ಈರುಳ್ಳಿನೂ ಸಹ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಸುಟ್ಟಿರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ. ಈಗ ಮಿಕ್ಸಿ ಜಾರಿಗೆ ಒಗ್ಗರಣೆ, ಸುಟ್ಟಿರೋ ಬೆಳ್ಳುಳ್ಳಿ, ಹಾಗೆ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಸುಟ್ಟಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆ ಸೇರಿಸಿರೋದ್ರಿಂದ ಹಸಿ ಈರುಳ್ಳಿ ಹಾಕೋದಿಲ್ಲ, ಜಾಸ್ತಿ ಬಸ್ಸಾರಿಗೆಲ್ಲ ಹಸಿ ಈರುಳ್ಳಿ ಹಾಕೋದಿಲ್ಲ. ಒಂದು ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 3 ಟೇಬಲ್ ಸ್ಪೂನು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಏಕೆಂತಂದರೆ ಇಲ್ಲಿ ನಾನು ಎರಡನ್ನೂ ಸೇರಿಸಿರೋದ್ರಿಂದ, ಚಿಲ್ಲಿ ಪೌಡ್ರು ಮತ್ತು ಸಾಂಬಾರು ಪುಡಿನ ಸೇರಿಸಿರೋದ್ರಿಂದ ಬೇರೆ ಚಿಲ್ಲಿ ಪೌಡ್ರೆಲ್ಲ ಹಾಕಿಲ್ಲ. ಈಗ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಈಗ ರುಬ್ಬಿರೋ ಮಸಾಲನ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದರ ಹಸಿ ವಾಸನೆ ಹೋಗೋವರೆಗೂ ನಾನು ಬಾಡಿಸ್ಕೊತೀನಿ. ನಿಮಗೆ ಬೇಕು ಅಂದರೆ ಒಂದು ಸಣ್ಣದಾಗಿ ಒಗ್ಗರಣೆನೂ ಕೊಟ್ಕೊಬೋದು. ಆದರೆ ಜಾಸ್ತಿ ಎಲ್ಲ ಎಣ್ಣೆ ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಆದಷ್ಟು ಎಣ್ಣೆನ ಕಡಿಮೆ ಹಾಕೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಡೈಲಿ ನಾವು ಒಗ್ಗರಣೆ ಹಾಕ್ಬಿಟ್ಟು ಎಲ್ಲ ಆಹಾರನೂ ತಿಂತಾ ಹೋದರೆ ಎಷ್ಟೊಂದು ಎಣ್ಣೆನ ನಾವು ತಿಂದಂಗೆ ಆಗುತ್ತೆ. ಆದಷ್ಟು ಎಣ್ಣೆನ ಕಡಿಮೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ. ಇದೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಬೋದು. ಈಗ ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲನ ಕುದಿಸ್ಕೊತಾ ಇದ್ದೀನಿ. ಈಗ ಒಂದು 2 ನಿಮಿಷ ಹಾಗೆಯೇ ಸಣ್ಣ ಉರಿಲಿ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಸ್ಕೊತೀನಿ. ಒಂದು ಸ್ವಲ್ಪ ಗಟ್ಟಿ ಮಸಾಲ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಸಿಡಿಯುತ್ತೆ. ಹಾಗಾಗಿ ಪ್ಲೇಟ್ ಮುಚ್ಚಿಬಿಟ್ಟೇ ನಾವು ಕುದಿಸ್ಕೊಬೇಕು. ಹಾಗೆಯೇ ಒಂದು ಸ್ವಲ್ಪ ತಳ ಹೊತ್ಬಿಡುತ್ತೆ. ನೋಡಿಕೊಂಡು ಕೈ ಆಡಿಸ್ಕೊಬೇಕಾಗುತ್ತೆ. ನೋಡಿ ಈಗೆಲ್ಲನ ಹಸಿ ವಾಸನೆ ಹೋಗಿದೆ, ಇದ್ರ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಕಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹುರುಳಿಕಾಳು ಕಟ್ಟು ನೋಡಿ ಎಷ್ಟು ಗಟ್ಟಿಯಾಗಿದೆ. ತುಂಬ ಚೆನ್ನಾಗಿ ಎಲ್ಲನ ಹುರುಳಿಕಾಳು ಬೆಂದರೆ ಕಟ್ಟು ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಾವು ಬಸ್ಸಾರೆಲ್ಲ ಮಾಡಬೇಕಾದ್ರೆ ಪಾತ್ರೆ ಅಗಲ ಇರೋ ಪಾತ್ರೆಯಲ್ಲಿ ನಾವು ಆದಷ್ಟು ಬಸ್ಸಾರು ಮಾಡಬೇಕಾದ್ರೆ ಪ್ರಯತ್ನ ಪಡಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಸ್ಟವ್ ಹಚ್ಬಿಟ್ಟು ಜಾಸ್ತಿ ಉರಿ ಇಟ್ಬಿಟ್ಟು ಆ ಕಡೆ ಈ ಕಡೆ ಹೋದಾಗೆಲ್ಲನ ಒಂದು ಸ್ವಲ್ಪ ಉಕ್ಕೋ ಚಾನ್ಸ್ ಇರುತ್ತೆ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಪಾತ್ರೆ ಕಂಠ ಅಗಲ ಇರೋದು ತೊಗೊಂಡು ನಾವು ಬಸ್ಸಾರು ಮಾಡಿಕೊಂಡು ಈ ರೀತಿ ಎಲ್ಲ ಚೆನ್ನಾಗಿ ಕುದಿಸ್ಕೊಬೇಕು. ಒಂದು 3ರಿಂದ 4 ನಿಮಿಷ. ನೋಡಿ ಈಗ ಕಲರ್ ಚೇಂಜ್ ಆಗಿಬಿಟ್ಟು ಒಂದು ಸ್ವಲ್ಪ ಎಲ್ಲನ ಆ ಕಡೆ ಈ ಕಡೆ ಎಲ್ಲ ಬಂದಿದೆ ನೋಡಿ. ಅದೆಲ್ಲ ಉಕ್ಬಿಟ್ರೆ ಅದರೊಳಗೇ ರುಚಿ ಇರೋದು ಅಂತ ಅಂದ್ಬಿಟ್ಟು ಹಿರಿಯರು ಹೇಳ್ತಾ ಇರ್ತಾರೆ. ಹಾಗಾಗಿ ಬಸ್ಸಾರನ್ನ ಯಾವುದೇ ಕಾರಣಕ್ಕೂ ಉಕ್ಕಿಸ್ಬಾರ್ದು. ಹುರುಳಿಕಾಳು ಬಸ್ಸಾರು ರೆಡಿ ಮಾಡ್ಕೊಂಡಿದ್ದಾಯಿತು. ಹುರುಳಿಕಾಳು ಬಸ್ಸಾರಿಗೆ ಕಾಂಬಿನೇಷನ್ ಆಗಿ ನಾವು ಮುದ್ದೆನ ಆದಷ್ಟು ಜಾಸ್ತಿ ತಿನ್ನೋದು. ಈಗ ಬಾಣಲಿನ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಲೀಟ್ರ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಕುದಿ ಬರೋವರೆಗೂ ಕುದಿಸ್ಕೊಬೇಕು. ಒಂದು ಸ್ವಲ್ಪ ನಾವು ರಾಗಿ ಪೌಡ್ರನ್ನ ಸೇರಿಸ್ಕೊಬೇಕಾಗುತ್ತೆ. ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಒಂದೇ ಒಂದು ಚಿಟಿಕೆಯಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂತಂದರೆ ಹಾಗೆಯೇ ಸ್ಕಿಪ್ ಮಾಡ್ಕೊಬೋದು. ಒಂದು ಸ್ವಲ್ಪ ರಾಗಿ ಪೌಡ್ರ್ ಹಾಕ್ಬಿಟ್ಟು ನಾನು ಕುದಿಯೋದಕ್ಕೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಕುದಿ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ನೋಡಿ ನಿಮಗೆಲ್ಲ ಕಾಣಿಸ್ತಾ ಇರ್ಬೋದು, ಆ ಕಡೆ ಈ ಕಡೆ ಎಲ್ಲನ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಉಕ್ಕಂಗೆ ಬರ್ತಾಯಿದೆ. ನಾವು ಪ್ಲೇಟ್ ಏನಾದರೂ ಮುಚ್ಚಿಬಿಟ್ರೆ ಚೆನ್ನಾಗಿ ಉಕ್ಬಿಡುತ್ತೆ. ನಿಮಗೆ ಈ ಸಮಯದಲ್ಲಿ ಚೆನ್ನಾಗಿ ಹದ ಬಂದಿದೆ ಅಂತಂದ್ಬಿಟ್ಟು ಇವಾಗ ನಾವು ರಾಗಿ ಪೌಡ್ರನ್ನು ಸೇರಿಸ್ಕೊಬೇಕಾಗುತ್ತೆ. ರಾಗಿ ಹಿಟ್ಟನ್ನು ನೋಡಿ ಎಲ್ಲ ಚೆನ್ನಾಗಿ ಮಾಡಬೇಕು. ಕುದಿ ಬರೋವರೆಗೂ ಯಾವಾಗ್ಲೂ ಅದಕ್ಕಿಂತ ಮುಂಚೆ ಹಾಕಿದ್ರೆ ಮುದ್ದೆ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ ಯಾವಾಗ್ಲೂ. ಮೊದಲು ನಾವು ಈ ರೀತಿ ಮಾಡೋದು ತಿಳ್ಕೊಂಡ್ರೆ ತುಂಬ ಚೆನ್ನಾಗಿ ರಾಗಿ ಮುದ್ದೆನ ಮಾಡ್ಬೋದು. ನೋಡಿ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ನಾವೇನಾದರೂ ಪ್ಲೇಟನ್ನು ಮುಚ್ಚಿದ್ರೆ ಈಗ ತುಂಬ ಉಪ್ಪು ಬಂದ್ಬಿಡುತ್ತೆ. ಆ ಸಮಯದಲ್ಲಿ ನಾವು ರಾಗಿ ಹಿಟ್ಟನ್ನು ಸೇರಿಸ್ಕೊಬೇಕಾಗುತ್ತೆ. ನೋಡಿ ಈಗ ಎಷ್ಟು ಬೇಕೋ ಅಷ್ಟು ರಾಗಿ ಹಿಟ್ಟನ್ನು ನಾನು ಹಾಕ್ಕೊತಾ ಇದ್ದೀನಿ. ನನಗೆ ಅಳತೆ ಗೊತ್ತಿರೋದ್ರಿಂದ ನಾನು ಹಾಗೆಯೇ ನೀರು ಮತ್ತು ಹಿಟ್ಟನ್ನು ಹಾಗೆಯೇ ಸೇರಿಸ್ಕೊತೀನಿ. ನೀವು ನೋಡಿಕೊಂಡು
ರಾಗಿ ಹಿಟ್ಟನ್ನು ಹಾಕ್ಕೊಬೇಕಾಗುತ್ತೆ. ಈ ನೀರಿಗೆ ಒಂದೇ ಸಲ ನಾನು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಹಾಕೋದ್ನಲ್ಲ ಅದೇ ರೀತಿ ನೀವು ಹಾಕೋಕೆ ಹೋಗಬೇಡಿ. ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಆದರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಹಿಟ್ಟೆಲ್ಲನ. ಕಡಿಮೆ ಆದರೆ ಒಂದು ಸ್ವಲ್ಪ ನೋಡಿಕೊಂಡು ನಾವು ರಾಗಿ ಹಿಟ್ಟನ್ನು ಸೇರಿಸ್ಕೊಬೋದು. ಆದರೆ ನಮಗೆ ಅಳತೆ ಎಲ್ಲ ಗೊತ್ತಿರುತ್ತಲ್ಲ, ಹಾಗಾಗಿ ನಾವು ನೋಡಿಕೊಂಡು ಹಾಕ್ಕೊತೀವಿ. ಈಗ ಎಲ್ಲನ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಬೇಕಾಗುತ್ತೆ. ನೀರಿಗೆ ರಾಗಿ ಹಿಟ್ಟು ಸೇರಿಸಾದ್ಮೇಲೆ ಆದಷ್ಟು ಊರಿನ ಸಣ್ಣ ಮಾಡಿಕೊಂಡು ಈ ರೀತಿ ತಿರುಗಿಸ್ಕೊಬೇಕಾಗುತ್ತೆ. ಏಕೆಂದರೆ ಎಲ್ಲ ಮಿಕ್ಸ್ ಆಗಿರೋದಿಲ್ಲ, ಎರಡನ್ನೂ ನೀರು ಮತ್ತು ಹಿಟ್ಟು ಮಿಕ್ಸ್ ಆಗಿರೋದಿಲ್ಲ, ತುಂಬ ಸಿಡಿಯುತ್ತೆ. ಅದು ಸಿಡಿದಾಗೆಲ್ಲನ ತುಂಬಾ ಉರಿಯುತ್ತೆ. ಮತ್ತು ಅದು ಒಂದು ಸ್ವಲ್ಪ ಎಣ್ಣೆ ಹೆಂಗೆ ನಮ್ಗೆ ಆರ್ದಾಗ ಉರಿಯುತ್ತೋ ಅಷ್ಟೇ ಉರಿಯುತ್ತೆ, ಮತ್ತು ಬಬ್ಬೆ ಎಲ್ಲ ಬಂದ್ಬಿಡುತ್ತೆ. ನೋಡಿಕೊಂಡು ನೀವು ಮಾಡ್ಕೊಬೇಕಾಗುತ್ತೆ. ನೋಡಿ, ಹೀಗೆ ನಾವು ನಿಧಾನವಾಗಿ ಎಲ್ಲನೂ ಒಂದೇ ಸಮನಾಗಿ ನೀರು ಮತ್ತು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡಾದಮೇಲೆ ಒಂದು 2 ನಿಮಿಷ ನಾವು ಸಣ್ಣ ಉರಿಲಿ ಒಂದು 2 ನಿಮಿಷ ಇಟ್ಟು ಬೇಯೋದಕ್ಕೆ ಬಿಟ್ಬಿಡಬೇಕು. ಅದಾದಮೇಲೆ ನಾವು ಸಣ್ಣ ಉರಿ ಇಟ್ಕೊಂಡೇ ಈ ರೀತಿ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿ ಗಂಟಿಲ್ಲದಾಗೆ ಎಲ್ಲ ನಾದ್ಕೊಬೇಕು. ನೋಡಿ, ಈ ರೀತಿ ಅನ್ನದ ಕೈ ಇರುತ್ತಲ್ಲ, ಅನ್ನದ ಕೈಯಲ್ಲಿ ನಾವು ನಾದ್ಕೊಬೇಕಾಗುತ್ತೆ. ಮುದ್ದೆ ಕೋಲಿನ ಅವಶ್ಯಕತೆ ಏನಿರೋದಿಲ್ಲ ಬಾಣಲೆ ಮಾಡಬೇಕಾದ್ರೆ. ನಾವು ಸ್ಟವ್ ಮೇಲೇ ಮಾಡ್ಕೊಬೋದು. ಈಗ ತಪ್ಪಲೆಲ್ಲ ಮಾಡಬೇಕಾದ್ರೆ ಏನು ಮಾಡ್ತೀವಿ, ನಾವು ಕೆಳಗಡೆ ಇಟ್ಕೊಂಡು ಈಗೆಲ್ಲ ಕಾಲಲ್ಲಿ ಮಿಟ್ಕೊಂಡು ಮಾಡ್ತಿರ್ತೀವಿ. ಆದರೆ ಈಗ ಈ ಬಾಣಲೆಲೆಲ್ಲ ಮಾಡಬೇಕಾದ್ರೆ ಕೈಯಲ್ಲಿ ನೋಡಿ ಈಗ ಇಟ್ಕೊಂಡು ನಾವು ಆರಾಮಾಗಿ ಮಾಡ್ಕೊಬೋದು. ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಮೊದಲಿನ ಸಲ ಮಾಡಬೇಕಾದ್ರೆ. ಆಮೇಲೆ ಮಾಡ್ತಾ ಈಸಿ ಆಗುತ್ತೆ. ನಾನಿಲ್ಲಿ ಒಂದು 4 ಮುದ್ದೆ ಮಾಡೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಇದೆ. ನೋಡಿಕೊಂಡು ನಾನು ಮಾಡ್ಕೊತಾ ಇದ್ದೀನಿ. ನೀವು ಎಲ್ಲ 1 ಮುದ್ದೆ 2 ಮುದ್ದೆ ಎಲ್ಲ ಮಾಡಬೇಕಾದ್ರೆ ತುಂಬಾ ಈಸಿ ಆಗುತ್ತೆ. ನೋಡಿ, ಒಂಚೂರು ಗಂಟುಗಳು ಕಾಣಿಸ್ತಾ ಇಲ್ಲ. ಇದೇ ರೀತಿ ಗಂಟಿಲ್ಲದಾಗೆ ನಾವು ನೀಟಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಬೇಕು. ಅದಾದಮೇಲೆ ಒಂದು 2 ನಿಮಿಷ ನಾವು ಸಣ್ಣ ಉರಿ ಇಟ್ಟು ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಇನ್ನೊಂದು ಸಲ ನಾವು ನಾದ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಮುದ್ದೆ ಎಲ್ಲ ಬರುತ್ತೆ. ನೋಡಿ, ಕೈಗೆ ನಾವು ನೀರಲ್ಲಿ ಮುಟ್ಟಿದ್ರೆ ಕೈಗೆ ಅಂಟ್ಕೊಬಾರ್ದು. ಆವಾಗಲೇ ಮುದ್ದೆ ಚೆನ್ನಾಗಿ ಹದವಾಗಿ ಬಂದಿದೆ ಅಂತಂದ್ಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಇನ್ನೊಂದು ಸಲ ನಾನು ನಾದ್ಕೊತಾ ಇದ್ದೀನಿ ಚೆನ್ನಾಗಿ. ಇದೇ ರೀತಿ ಒಂದು 5 ನಿಮಿಷ ಚೆನ್ನಾಗಿ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ನಾವು ಇದೇ ರೀತಿ ತಿರುವುತ್ತೀವೋ, ಆ ತಿರುವುದ್ರಿಂದಲೇ ನಮಗೆ ಮುದ್ದೆ ಚೆನ್ನಾಗಿ ಹದವಾಗಿ ಬರೋದು. ನೋಡಿ, ಈ ಥರ ನಾವು ನಾದ್ಕೊತಾ ಇದ್ದರೆ ಅಕಸ್ಮಾತ್ ಏನಾದರೂ ಗಂಟುಗಳಾಗಿದ್ದರೆ ಎಲ್ಲ ಚೆನ್ನಾಗಿ ಒಡ್ಕೊಳ್ಳುತ್ತೆ. ನಿಮಗೆ ನೋಡ್ತಾ ಇರ್ಬೋದು, ನಾನು ತಿರುವುತ್ತಾ ಇದ್ದರೆ ಮತ್ತು ಈ ರೀತಿ ಎಲ್ಲನ ನಾದ್ತಾ ಇದ್ದರೆ ಒಂದು ಗಂಟುಗಳು ನಾವು ಕಾಣಿಸ್ತಾ ಇಲ್ಲ. ಆ ರೀತಿ ಮಾಡ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಬೆಂದಿದೆ. ನಮಗೆ ಕೈಗೂ ಅಂಟ್ಕೊತಾ ಇಲ್ಲ. ನೋಡಿದ್ರೆ ಗೊತ್ತಾಗ್ತಾ ಇದೆ ಮುದ್ದೆ ಕಲರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಇವಾಗ ನಾವು ಮುದ್ದೆನ ಕಟ್ಕೊಳೋದಕ್ಕೆ ಈಗ ಮುದ್ದೆ ಹಿಟ್ಟು ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಹಾಗೆ ಒಂದು ಸ್ವಲ್ಪ ವಿಡಿಯೋ ಎಲ್ಲ ಲೆಂತ್ ಆಗ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಒಂದು ಹದವಾಗಿ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಹಲ್ಗೆ ಇಲ್ಲ ಅಂತಂದರೆ ಒಂದು ಯಂತ್ರೊಳಗೆ ನಾವು ತಟ್ಟೆಯಲ್ಲಿ ಎಲ್ಲನ ನಾವು ಮಾಡ್ಕೊತಿರ್ತೀವಿ, ಮುದ್ದೆ ಕಟ್ಕೊತಿರ್ತೀವಿ. ನೋಡಿ, ನಾನು ಇಲ್ಲಿ ಕಡ್ಪ ಕಲ್ಲದ ಮೇಲೆ ಕಟ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಕಟ್ಕೊಬೋದು. ಕಡ್ಪ ಕಲ್ಲದ ಮೇಲೆ ಜಾರೋದಿಲ್ಲ, ಏನಿಲ್ಲ. ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಕಡಪ ಕಲ್ಲಲ್ಲಿ ಬೇಗ ಮುದ್ದೆನ ಕಟ್ಕೊಬೋದು. ನಾನು ಚಪಾತಿ ಮಾಡಬೇಕಾದ್ರೂ ಅಷ್ಟೇ, ನಾನು ಒಂದು ಪಾತ್ರೆಯಲ್ಲಿ ಎಲ್ಲನ ಕಲಸೋದಿಲ್ಲ. ಇದೇ ಕಡಪ ಕಲ್ಲಿನ ಮೇಲೆ ಕಲಸ್ಕೊಳೋದು. ಮುದ್ದೆನೂ ಅಷ್ಟೇ ಇದೇ ಕಡಪ ಕಲ್ಲಿನ ಮೇಲೆ ನಾನು ಕಟ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ನಾವು ಮುದ್ದೆ ಕಟ್ಟಬೇಕಾದ್ರೆ ಕೆಳಗಡೆ ಎಲ್ಲ ಕೂತ್ಕೊಬೇಕು, ಮಣೆ ಮೇಲೆ ಕಟ್ಟಬೇಕು, ಇಲ್ಲಾಂದರೆ ತಟ್ಟೆಯಲ್ಲಿ ಮುದ್ದೆನ ಕಟ್ಟಬೇಕಾಗುತ್ತೆ. ತಟ್ಟೆ ಆಗಿರ್ಬೋದು, ಮಣೆ ಆಗಿರ್ಬೋದು, ಒಂದು ಸ್ವಲ್ಪ ಜರುಗಾಡ್ತಾ ಇರುತ್ತೆ. ನೋಡಿ, ಹೀಗೆ ಕಡಪದ ಕಲ್ಲಿನ ಮೇಲೆ ನಾವು ಕಟ್ಟೋದ್ರಿಂದ ತುಂಬ ಈಸಿಯಾಗಿ ಕಟ್ಕೊಬೋದು ಮತ್ತು ಬೇಗ ಕೆಲಸನೂ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾನು ಬಾಣಲೆಯಲ್ಲಿ ಮುದ್ದೆನ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ನಾವು ಮುದ್ದೆ ತಪ್ಪಲೆನ ಹಾಗೇ ಖಾಲಿ ಬಿಡಬಾರ್ದು. ಹಾಗಾಗಿ ಹಿರಿಯರೆಲ್ಲ ಹೇಳ್ತಿರ್ತಾರೆ ಮುದ್ದೆ ತಪ್ಪಲೆನ ಖಾಲಿ ಬಿಡಬಾರ್ದು ಅಂತ. ಒಂದು ಸಣ್ಣ ಮುದ್ದೆನ ಅಂದರೆ ಒಂದು ಸ್ವಲ್ಪ ಒಂದು ತುತ್ತು ನಾವು ತಿಂತೀವಲ್ಲ, ಆ ತುತ್ತನ್ನು ಸಣ್ಣದಾಗಿ ಉಂಡೆ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಏಕೆಂದರೆ ಈಗ ಆ ಪಾತ್ರೆಗೆ ನಾನು ಹಾಕೋದಿಲ್ಲ. ಒಂದು ಹಾಟ್ ಬಾಕ್ಸೇ ಇಲ್ಲ ಅಂತಂದರೆ ನಾವು ಹಾಗೇ ಊಟ ಮಾಡಿಬಿಟ್ಟಿರ್ತೀವಿ. ಆದಷ್ಟು ನಾವು ಬಿಸಿ ಬಿಸಿ ಮುದ್ದೆನ ಊಟ ಮಾಡ್ತೀವಿ ಯಾವಾಗ್ಲೂ, ಪಾತ್ರೆಯಲ್ಲೆಲ್ಲ ಮಡಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಮುದ್ದೆನ ಒಂದು ನಾವು ಮುದ್ದೆ ಕಟ್ಟಿರ್ತೀವಲ್ಲ ಆ ಪಾತ್ರೆಗೆ ಹಾಕ್ಕೊಬೇಕಾಗುತ್ತಂತೆ, ಹಾಗೆ ಬಿಡಬಾರ್ದು. ಅದು ಹಿರಿಯರು ಹೇಳಿರೋದು. ಅದೇನಕ್ಕೆ ಅಂತಲೂ ನನಗೆ ಸರಿಯಾಗಿ ಇನ್ನೂ ಗೊತ್ತಿಲ್ಲ ಕಾರಣ. ನೋಡಿ, ಈಗ ಒಂದು 4 ಮುದ್ದೆ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಬಾಣಲೆಯಲ್ಲಿ ಮುದ್ದೆನ ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಬಾಳೆ ದಿಂಡನ ಉಪಯೋಗಿಸ್ಕೊಂಡು, ಹುರುಳಿ ಕಾಳು ಮತ್ತು ಬಾಳೆ ದಿಂಡನ ಉಪಯೋಗಿಸ್ಕೊಂಡು ಇವತ್ತು ಒಂದು ಟೇಸ್ಟಿಯಾದ ಬಸ್ಸಾರನ್ನ ಮಾಡಿ ತೋರಿಸಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಅದೇ ರೀತಿ ಬಾಣಲೆಯಲ್ಲಿ ಮುದ್ದೆನ ಒಂದು 4 ಮುದ್ದೆನ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾರಿಗೆಲ್ಲನ ಹುರುಳಿಕಾಳು ಬಸ್ಸಾರು ಮತ್ತು ಮುದ್ದೆ ಇಷ್ಟ ಇರುತ್ತೋ
ಅವರೆಲ್ಲನ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ಫ್ರೆಂಡ್ಸ್, ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆಯವರೆಗೂ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಚಂದಾದಾರರಾಗಿದ್ದೀರೋ ಅಂದರೆ ಸಬ್ಸ್ಕ್ರೈಬರ್ ಆಗಿದ್ದೀರೋ ಅವ್ರಿಗೂ ನಾನು ತುಂಬ ಋಣಿಯಾಗಿರ್ತೀನಿ ಫ್ರೆಂಡ್ಸ್. ನಿಮಗೂ ಸಹ ನಾನು ಮನಸ್ಫೂರ್ತಿ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಬಸ್ಸಾರು ಮತ್ತು ಹುರುಳಿಕಾಳು ಬಸ್ಸಾರು, ಬಾಳೆ ದಿಂಡಿನ ಹುರುಳಿಕಾಳು ಬಸ್ಸಾರು ಮತ್ತು ಮುದ್ದೆ ರೆಡಿ ಆಯಿತು. ಬಿಸಿ ಬಿಸಿಯಾಗಿ ಊಟ ಮಾಡೋಣ, ತಡ ಯಾಕೆ ಮಾಡೋದು. ಅದ್ರ ಜೊತೆಗೆ ಈರುಳ್ಳಿ ಆಗಿರ್ಬೋದು, ಕಾಳಪ್ಳ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ನೋಡ್ತಾ ಇದ್ದರೆ ಹಳ್ಳಿಯ ಸೊಗಡು ನೆನಪು ಬರುತ್ತೆ. ನಾವೆಲ್ಲನ ಚಿಕ್ಕವರಾಗಿದ್ದಾಗೆಲ್ಲನ ಇದೇ ರೀತಿ ಊಟ ಮಾಡ್ತಿದ್ದು. ಅದರೊಳಗೂ ತಿಂಡಿಗಳೆಲ್ಲ ಜಾಸ್ತಿ ಮಾಡ್ತಲೇ ಇರಲಿಲ್ಲ. ಇದೇ ರೀತಿ ಬೆಳಗ್ಗೆನೇ ಕೊಟ್ಬಿಡೋರು. ಒಂದು ಸಲ ತಿಂದ್ಬಿಟ್ಟು ಇನ್ನು ಸಂಜೆನೇ ನಾವು ಊಟ ಮಾಡ್ತಿದ್ದು. ಈಗೆಲ್ಲನ ತಿಂಡಿಗಳು ಅವು ಇವು ಎಲ್ಲ ಬಂದಿರೋದ್ರಿಂದ ಈ ರೀತಿ ಊಟಗಳೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದಾವೆ. ಆದಷ್ಟು ಇದೆಲ್ಲ ಮಕ್ಕಳಿಗೆಲ್ಲ ನೆನಪಿರಬೇಕು ಅಂತಂದರೆ ನಾವು ಆಗಿಂದಾಗೆ ಬಸ್ಸಾರು ಆಗಿರ್ಬೋದು, ಬೇರೆ ಥರದ ಸಾಂಬಾರುಗಳೆಲ್ಲ ಹಳ್ಳಿಗಳ ಸೊಗಡಿನ ಸಾಂಬಾರೆಲ್ಲ ಮಾಡಿ ತೋರಿಸೋದ್ರಿಂದ ಅವ್ರಿಗೂ ಸಹ ನೆನಪಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.